ನಮಸ್ತೆ, ನಾವು ಉಡುಪಿ ಸೆರೆಕೆರೆಯಿಂದ ನಮ್ಮ ಜೊತೆ ಇದ್ದಾರೆ ಸರೋಜಿನಿ ಅಮ್ಮ. ಸೊ ಅವ್ರ ಜೊತೆ ಕೇಳ್ಕೊಂಡು ಬರೋಣ, ಉಡುಪಿ ಸೆರೆಕೆರೆಗೆ ಬಂದವರ ಪ್ರಾಬ್ಲಮ್ಸ್ಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಹೇಳಿ. ಅಮ್ಮ ನಮಸ್ತೆ. ನಮಸ್ತೆ. ಸೆರೆಕೆರೆಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರ? ಬೆನ್ನು ನೋವು, ಸೊಂಟ ನೋವು, ಮತ್ತೆ ಬೊಜ್ಜು ಜಾಸ್ತಿ ಆಗಿದೆ, ಮತ್ತೆ ಅಷ್ಟೇ ಹೇರ್ ಫಾಲ್ ಸ್ವಲ್ಪ. ಯಾವೆಲ್ಲ ಪ್ರಾಬ್ಲಮ್ಸ್ಗೆ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರ? ಸೊಂಟ ನೋವು ಮತ್ತೆ ಬೆನ್ನು ನೋವಿಗೆ ಸ್ವಲ್ಪ, ಬೊಜ್ಜು ಸ್ವಲ್ಪ ಇದಾಗಿದೆ. 2 ದಿನದಲ್ಲಿ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಗೊತ್ತಾಗಿದೆ. ನನಗೆ ಆಪರೇಷನ್ ಎಲ್ಲ ಆಗಿದೆ, ಆದ್ದರಿಂದ ಮೈಯೆಲ್ಲ ಭಾರ ಭಾರ ಆಗಿತ್ತು. ಈಗ 2 ದಿನದಲ್ಲಿ ಸ್ವಲ್ಪ ಕಡಿಮೆ ಇದೆ. ಒಂದು ಕೆಲಸ ಮಾಡುವಂತ ಹುಮ್ಮಸ್ಸೆಲ್ಲ ಬರ್ತದೆ. ನೀವು ಈ ಒಂದು ಥೆರಪಿನ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? 20 ದಿವಸ. 20 ದಿನ. ಎಷ್ಟು ದಿನದಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರ? 3 ದಿನದಲ್ಲಿ. 3 ದಿನದಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರ? ಎಷ್ಟು ಟೈಮಿನ ಪ್ರಾಬ್ಲಮ್ಸ್ ಇದು 5 ವರ್ಷದಿಂದ ಇತ್ತು. 5 ವರ್ಷದ ಪ್ರಾಬ್ಲಮ್ಸ್ ಗೆ 3 ದಿನದಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿರುವಂತದ್ದು. ಇದು ಯಾವ ತರ ಫೀಲ್ ಆಯ್ತು ನಿಮಗೆ? ನಂಗೆ ಮ್ಯಾಟ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸಿತ್ತು ನನಗೆ. ಮತ್ತೆ ಇದು ಬೆಡ್ ಮ್ಯಾಟ್ ಅದು ಒಂದು, ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇತ್ತು. ಇವಾಗ ರೀಸೆಂಟ್ ಆಗಿ ವಾಟರ್ ಥೆರಪಿ ಕೂಡ ಮಾಡ್ತಾ ಇದ್ದೀರಾ? ಹೌದು ಹೌದು. ಹೇಗೆ ಅನಿಸ್ತಾ ಇದೆ? ತೊಂದರೆ ಒಳ್ಳೇದುಂಟು, ಸರಿಯಾಗಿದೆ. ಹೌದು. ನಿಮಗೆ ಸೆರೆಕೆರೆ ಬಗ್ಗೆ ಹೇಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು? ನನಗೆ ಶಾಲಿನಿ ಮೇಡಮ್ ಹೇಳಿದ್ದು. ಅವರು ಹೇಳಿದ್ದು ಮರುದಿನನೇ ನಾನು ಇಲ್ಲಿ ಬಂದಿದ್ದೇನೆ. ಅವರು ಹೇಳಿದ್ರು ಹೀಗೀಗ ಉಂಟು, ನಿಮಗೆ ಸೊಂಟ ನೋವೆಲ್ಲ ಉಂಟಲ್ಲ, ಬನ್ನಿ ಅಂತ. ಅವರ ಒಂದು ಇಂಪ್ರೂವ್ಮೆಂಟ್ ಅನ್ನ ನೋಡಿ ನೀವು ಸೆರೆಕೆರೆ ಬಂದಿರುವಂತದ್ದು. ಓಕೆ, ನೀವು ಬರೋ ಮುಂಚೆ ನಿಮಗೆ ಬಿಲೀವ್ ಇತ್ತಾ? ಬಿಲೀವ್. ಯಾಕಂದ್ರೆ ಅವರ ಇಂಪ್ರೂವ್ಮೆಂಟ್ ನೋಡಿ. ಹೌದು ಹೌದು. ಹಾಗಿದ್ರೆ ನೀವು ಸೆರೆಕೆರೆಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಬನ್ನಿ, ಸೆರೆಕೆರೆಗೆ ಒಳ್ಳೇದುಂಟು, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಒಳ್ಳೇದುಂಟು ಅಂತ ಹೇಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು.